ಸಾರಿ ನ್ಯೂ ಇಯರ್ ಸರ್ವಿಸ್ ರಾತ್ರಿ 31 ಡಿಸೆಂಬರ್ 31 ಸರ್ವಿಸ್ ನಡೀತಾ ಇದೆ. ನಾನು ಆಚೆ ನಿಂತ್ಕೊಂಡು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ದೇವರೇ ಎಲ್ಲ ಸಂತೋಷವಾಗಿ ಹಾಡುಗಳು ಆಡ್ತಾ ಇದ್ದಾರೆ. ಇವಾಗ ನಾವು ಬರುವಾಗ ದೇವರೇ ನಮ್ಮನ್ನೆಲ್ಲ ಚರ್ಚಲ್ಲಿ ಸೇರಿಸ್ತೀರಾ ನೀವು? ನಾವೆಲ್ಲ ಚರ್ಚ್ ಒಳಗಡೆ ಹೋಗ್ಬೋದಾ? ಚರ್ಚಲ್ಲಿ ಹೋಗಿ ನಾನು ಪ್ರಾರ್ಥನೆ ಮಾಡ್ಬೋದಾ? ಎಲ್ಲ ನಾವು ಪಾಪಿ ಅಂತಾರೆಲ್ಲ, ನಮ್ಮನ್ನು ನಮ್ಮ ಹೆಸರೇ ಪಾಪಿ. ನೋಡಿ, ಇದು ಒಂದು ಪಾಸ್ಟರ್ ಹತ್ರನೇ ಹೋಗಿ ನಾನು ಕೇಳಿದೆ, ಪಾಸ್ಟರ್ ಯೇಸು ಸ್ವಾಮಿ ಪಾಪಿಗಳ ರಕ್ಷಿಸಕ್ಕೆ ನೀವು ಬಂದಿದ್ದೀರಾ ಅಂದ್ಬಿಟ್ಟು ಹೇಳ್ತೀರಾ, ಈ ಸ್ವಾರ್ಥ ಬಂದು ನೀವು ನನ್ನ ಮುಂದೆ ಹೇಳ್ತಾ ಇದ್ದೀರಾ, ಇವಾಗ ನಾನು ಪಾಪಿ, ಯಾಕೆ ನನ್ನನ್ನು ಅವರು ರಕ್ಷಿಸಿಲ್ಲ? ಅದಕ್ಕೆ ಒಂದು ವಾಕ್ಯ ಅವರು ಹೇಳಿದ್ರು, ಅದನ್ನು ಹೋಗಿ ನೀನು ಮನೆಯಲ್ಲಿ ಓದಪ್ಪ, ಇವಾಗ ನನ್ನನ್ನು ಬಿಡಪ್ಪ ಅಂದ್ಬಿಟ್ರು. ತಗೊಳ್ಳಿ, ಪ್ರಸಂಗಿಗೆ ಏನು ಹೇಳ್ತಾರೆ ಕನ್ನಡದಲ್ಲಿ? ಪ್ರಸಂಗಿ 11ನೇ ಅಧ್ಯಾಯ, ಎಕ್ಲೇಸಿಯಸ್ ಚಾಪ್ಟರ್ 11 ಇದೆಯಾ ಬೈಬಲಲ್ಲಿ ನಿಮ್ಮ ಹತ್ರ? ಅಲ್ಲಿ 9 ಓದಿ. ಸುತ್ತುಕೊಂಡು ಬರ್ತೀಯೋ, ಏನೇನು ಆಸೆ ಭಾಷೆಗಳೆಲ್ಲ ನೀನು ಅನುಭವಿಸುತ್ತೀಯೋ, ಎಲ್ಲದರಿಂದ ದೇವರು ನಿನ್ನನ್ನು ನ್ಯಾಯ ವಿಚಾರಣೆಗೆ ಗುರಿ ಮಾಡುವೆನೆಂದು ಹೇಳಿದೆನೋ. ನೋಡು, ಒಂದು ದಿನ ಬಂತು, ಅವಾಗ ನನ್ನನ್ನು ನ್ಯಾಯ ವಿಚಾರಣೆಗೆ ಕೊಂಡು ಬಂದು ನಿಲ್ಲಿಸಿ, ಅಲ್ಲಿ ಸಭೆ ಮುಂಚೆ ಆಚೆ ನಿಂತ್ಕೊಂಡು ನಾನೇ ನನ್ನನ್ನು ಹೃದಯದಿಂದ ಏನಾಗ್ತಾ ಇದ್ದೀನಿ, ಹತ್ಕೊಂಡು ಹಂಗೆ ನಿಂತ್ಕೊಂಡಿದ್ದೀನಿ. ದೇವರೇ, ನನ್ನನ್ನೆಲ್ಲ ಚರ್ಚಲ್ಲಿ ಸೇರಿಸ್ತಾರ? ನಾನೆಲ್ಲ ಚರ್ಚ್ ಒಳಗಡೆ ಹೋಗ್ಬೋದಾ? ನಮ್ಮನ್ನು ಅಲ್ಲಿ ಘನಪಡಿಸುತ್ತಾರಾ ಅಂದ್ಬಿಟ್ಟು ನಾನು ನಿಂತ್ಕೊಂಡು 20 ವರ್ಷಕ್ಕೆ ಮುಂಚೆ ದೇವರ ಹತ್ರ ಕೇಳಿದ್ದಕ್ಕೆ ಇಲ್ಲಿ ದೇವರು ನಿಮ್ಮ ಮಧ್ಯದಲ್ಲಿ ನನ್ನನ್ನು ಸಾಕ್ಷಿಯಾಗಿ ಕೊಂಡು ಬಂದು ದೇವರು ನಿಲ್ಲಿಸಿದ್ದಾರೆ. ಆಮೇಲೆ ಅಲ್ಲೇಲೂಯಾ.